ವೀಕ್ಷಕರೇ, ದಾವಣಗೆರೆಯ ಉಪ ಚುನಾವಣೆಯ ಏನು ರಿಸಲ್ಟ್ ಇವತ್ತು ತೆರೆ ಬಿದ್ದಿರತಕ್ಕಂಥದ್ದು. ಶಾಮನೂರು ಸಮರ್ಥ ಅವರು ಭರ್ಜರಿ ಜಯಬೇರಿಯನ್ನ ಬಾರಿಸಿರ್ತಕ್ಕಂಥದ್ದು. ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರೆಯಪ್ಪ ಅವರನ್ನ ಮಣಿಸಿ ಅವರು ವಿಜಯ ಪತಾಕೆಯನ್ನ ಹಾರಿಸಿರ್ತಕ್ಕಂಥದ್ದು. ಶಾಮನೂರು ಸಮರ್ಥ ಅವರು ಗೆದ್ದಿರೋದ್ರಿಂದ ಅವರ ಅಭಿಮಾನಿಗಳು ಇಲ್ಲಿ ಹರ್ಷ ಮತ್ತು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಕಾಂಗ್ರೆಸ್ ಗೆದ್ದಿರೋದ್ರಿಂದ ಅವ್ರಿಗೆ ಖುಷಿಯಾಗಿದೆ ಮತ್ತು ಏನೇನು ಕೆಲಸಗಳನ್ನ ಅದ್ರ ಹಿಂದ್ಗಡೆಗೆ ಕಾರ್ಯಕರ್ತರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಂತಂದು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಹೇಗೆ ಅನಿಸ್ತಾ ಇದೆ ಗೆಲ್ದಿದ್ದಕ್ಕೆ? ಸರ್, ತುಂಬಾ ಖುಷಿ ಆಗ್ತಿದೆ. ಇವತ್ತು ಸತ್ಯಕ್ಕೆ ಜಯ ಆಗಿದೆ. ಅವ್ರು ಮಾಡಿರೋಂತ ಒಳ್ಳೆ ಕೆಲಸ, ಅದಕ್ಕಾಗಿ ಜನ ಮತದಾರರು ಮತ ಹಾಕಿ ಗೆಲ್ಸಿದ್ದಾರೆ. ನಕಲಿ ಹಿಂದೂಗಳು ಸೋತಿದ್ದಾರೆ, ಅಸಲಿ ಹಿಂದೂಗಳೇ ಗೆದ್ದಿದ್ದಾರೆ. ಸೊ ಒಟ್ಟಾರೆಯಾಗಿ ಶಾಮನೂರು ಸಮರ್ಥ ಅವರು ಚಪ್ಪಲಿ ಬಿಟ್ಟು ಬರಿಗಾಲಲ್ಲಿ ನಡೆದ್ರು, ದೇವಸ್ಥಾನಗಳಿಗೆಲ್ಲ ಸುತ್ತಾಡಿದ್ರು. ಸೊ ಆ ಒಂದು ಶಕ್ತಿ ಇವತ್ತು ಅವ್ರನ್ನ ಗೆಲ್ಲೋದಕ್ಕೆ ಒಂದು ಸಹಾಯ ಮಾಡ್ತಾ ಅಂತ ಹೇಳ್ತೀವಿ. ಸರ್, ಅವರಿಗೆ ಇರೋಂತ ದೈವಿ ಶಕ್ತಿ, ದೈವಿ ಗುಣಗಳು ಅಜ್ಜರಿಗೂ ತುಂಬಾ ಇತ್ತು, ದೈವ ಭಕ್ತಿ. ಅವರು ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡಿದಂಗೆ ಹೊರಗೆ ಬರ್ತಿದ್ದಿಲ್ಲ. ಸುಮ್ನೆ ನೂರಾರು ಮಾತಾಡಿ ನೂರಾರು ರೂಮರ್ ಸಬ್ಸಿ ಖಾಲಿ ಮಾತಾಡೋರು. ಅವ್ರಿಗಿರೋಂತ ದೈವ ಶಕ್ತಿ ಇವತ್ತು ಗೆಲ್ಸೈತಿ. ಈ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಕೈ ಕೊಡುತ್ತೆ ಅಂತ ಹೇಳಿದ್ರು. ಈಗ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಕೈ ಹಿಡ್ದಿದ್ಯಾ ಅಂತ? 100% ಹಿಡಿದಿದೆ ಸರ್, 100% ಹಿಡಿದಿದೆ. ಚೆನ್ನಾಗಿದೆ. ಅವರು ಮತ ಹಾಕಿದ್ದಾರೆ. STP ಸ್ವಲ್ಪ ಕಿತ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಆದ್ರೂ ನಾವು ಜಯಬೇರಿ ಬರ್ಸಿದೀವಿ. ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಂ ಕ್ರೈಸ್ತ ಪಕ್ಷ. ಈಗ ಇಲ್ಲಿ ಜಮೀರ್ ಅಹಮದ್ ಅವರು ಬಂದಿಲ್ಲ, ನಮಗೆ ಮತ ಇಲ್ಲಿ ವೋಟಿಂಗ್ ಕೇಳಕ್ ಬಂದಿಲ್ಲ ಅಂತಂದು ಹೇಳಿದ್ರು. ಸೊ ಜಮೀರ್ ಅಹಮದ್ ಅವರು ಬಂದಿಲ್ಲ ಅಂದ್ರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಸರ್, ಅವರು ಬಂದು ಪ್ರಚಾರ ಮಾಡಿ ಅವ್ರು ಕೆಲವರಿಗೆ ಹೇಳಿ ಹೋಗಿದ್ದಾರೆ. ಅವರಿಗೆ ಕೇರಳಕ್ಕೆ ಹಾಕಿದ್ರು, ಹಂಗಾಗಿ ಇದಾಗಿದ್ದಿಲ್ಲ, ಇಲ್ಲಿ ಬರಕ್ ಆಗಿದ್ದಿಲ್ಲ. ಎರಡೂ ಕಡೆನೂ ನಾವು ಗೆದ್ದಿದೀವಿ. ಇಲ್ಲಿ ಮಾಡಿರೋಂತ ದಾನ ಧರ್ಮ ಒಳ್ಳೆ ಕೆಲಸ. ನಮ್ ಮಲ್ಲಣ್ಣ ರೀರಾವ್ರಿಗೂ ಯಾವತ್ತು ನಮ್ ದಾವಣಗೆರೆ ಕಾಂಗ್ರೆಸ್ ಛಿದ್ರ ಮಾಡ್ತಾರಂತ ಕೇಳಿದ್ರು ನಿನ್ನೆ. ಯಾವ ಕಾರಣಕ್ಕೂ ದಕ್ಷಿಣ ಛಿದ್ರ ಮಾಡಕ್ ಸಾಧ್ಯ ಇಲ್ಲ ಯಾರ ಕೈಗೂ. ಈಗ 100 ಕೋಟಿ ಅನುದಾನ ಬಂದಿರತಕ್ಕಂಥದ್ದು ದಾವಣಗೆರೆ ದಕ್ಷಿಣಕ್ಕೆ. ಸೊ 100 ಕೋಟಿ ಅನುದಾನವನ್ನ ತೆಗೆದುಕೊಂಡು ಏನು ಕೆಲಸ ಕಾರ್ಯಗಳು ಇನ್ನು ಮಾಡೋದಿದೆ. ಸೊ ಈಗ ಸಮರ್ಥ ಅವರು ಆ ಕೆಲಸವನ್ನ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಭರವಸೆ? ಸರ್, 100% ಮಾಡೇ ಮಾಡ್ತಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಗೆ ಹಾಸ್ಪಿಟ್ಲ್ ಕಟ್ಬೇಕು, ಇನ್ನೊಂದು ಕಟ್ಬೇಕು. ಪ್ರತಿಯೊಬ್ರು ಮನೆಯಲ್ಲ ಹತ್ರ ಹೋಗಿ ಕುತ್ಕೊಂಡು ಏನ್ ಸಮಸ್ಯೆ ಇದೆ ಅಂತ, ಈಗ ಎಲೆಕ್ಷನ್ ಬಂದಿರೋದ್ರಿಂದಲ್ಲ, ಮುಂಚೆಯಿಂದನೂ ಅವ್ರು ಅದನ್ನೇ ಮಾಡ್ತಿದ್ರು. ಈಗೂ ಅದನ್ನೇ ಮಾಡ್ತಾರೆ, ಮುಂದಕ್ಕೂ ಅದನ್ನೇ ಮಾಡ್ತಾರೆ. ಅವ್ರು ಹೇಳ್ಕೊಟ್ರಂತ ಮಾತ ಉಳಿಸ್ಕೊಂತಾರ ಅಂತ ನಾನು ಹೇಳ್ತಿದ್ದೀನಿ. ವೀಕ್ಷಕರೇ, ದಾವಣಗೆರೆಯ ದಕ್ಷಿಣದ ಉಪ ಚುನಾವಣೆ ಇವತ್ತು ಮತ ಎಣಿಕೆ ಆಗಿ ಮತ ಎಣಿಕೆಯ ರಿಸಲ್ಟ್ ಹೊರಬಿದ್ದಿದ್ದು. ಶಾಮನೂರು ಸಮರ್ಥ ಅವರು ಭರ್ಜರಿಯಾಗಿ ಗೆಲುವನ್ನ ಸಾಧಿಸತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಅಭಿಮಾನಿಗಳು ಇಲ್ಲಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಕಾಂಗ್ರೆಸ್ ಗೆದ್ದಿರೋದ್ರಿಂದ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ಇದು ಕಾಂಗ್ರೆಸ್ ಗೆದ್ದಿರೋದ್ರಿಂದ ತುಂಬಾ ಖುಷಿಯಾಗಿದೆ. ಎಲ್ಲ ಸಮುದಾಯವನ್ನು ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳೋದ್ರಾಗೆ ಶಾಮನೂರು ಕುಟುಂಬ ಸಮರ್ಥವಾಗಿದೆ ಅಂತಂದು ಹೇಳ್ಬಿಟ್ಟು ಇವತ್ತು ಎಲ್ಲಾ ಜನ ಸೇರಿ ಸಮರ್ಥ ಅವ್ರನ್ನ ಗೆಲ್ಸಿದ್ದಾರೆ. ಈ ಗೆಲುವಿನಿಂದ ಅವರು ಒಳ್ಳೆ ಉತ್ತಮವಾದ ಕೆಲಸ ಮಾಡಿ ಉತ್ತಮವಾದ ನಾಯಕನಾಗಿ ಬೆಳಿಲಿ ಅಂತಂದು ಹೇಳ್ಬಿಟ್ಟು ಆಶಿಸ್ತೀವಿ. ಶಾಮನೂರು ಕುಟುಂಬದವರು ಈ ಬಾರಿ ವೀರಶೈವ ಮತಗಳು ನಮಗೆ ಕೈ ಹಿಡಿತವೆ, ವೀರಶೈವ ಮತಗಳು ನಮಗೆ ಓಟ್ ಹಾಕ್ತಾರೆ ಅನ್ನುವಂತ ಒಂದು ಭರವಸೆ ಕೂಡ ಇತ್ತು. ಸೊ ವೀರಶೈವ ಮತಗಳು ಅವ್ರಿಗೆ ಸಹಾಯ ಮಾಡಿದವ ಅಂತ? ವೀರಶೈವ ಮತಗಳು ಸಹಾಯ ಮಾಡಿದವೆ, ಮುಸ್ಲಿಮ್ಸ್ ಸಹಾಯ ಮಾಡಿದವೆ. ಎಲ್ಲಾ ವರ್ಗದವರು ಮತ ಹಾಕಿದ್ದಾರೆ. ಆ ಎಲ್ಲಾ ವರ್ಗದವ್ರು ಮತ ಆಗಿರೋದ್ರಿಂದಾನೆ ಅವ್ರು ಗೆದ್ದಿದ್ದಾರೆ. ಮುಂದೂ ಎಲ್ಲರೂ ಅವ್ರ ಜೊತೆಗೆ ಇರ್ತಾರೆ. ಈಗ ಸಮರ್ಥ ಅವರು ಕೂಡ ಇನ್ನು ಚಿಕ್ಕ ವಯಸ್ಸಿನ ಇರ್ತಕ್ಕಂಥದ್ದು, ಅವರು ಮುಂದೆ ಕೆಲಸಗಳು ಮಾಡ್ತಾರೆ ಅನ್ನುವಂತ ಭರವಸೆ ನಿಮಗೆ ಹೇಗೆ ಕೊಡ್ತೀರಾ ಸರ್? ಖಂಡಿತ ಭರವಸೆ ಇದೆ. ಸಾಮಾನ್ಯರಂತೆ ಎಲ್ಲರ ಜೊತೆಗೂ ಒಗ್ಗೂಡ್ಕೊಂಡು ಎಲ್ಲರ ಹೆಗಲ ಮೇಲೆ ಕೈ ಹಾಕ್ಯಂಡು ಕೆಲಸ ಮಾಡ್ತಾರೆ. ಎಲ್ಲರ ಕಷ್ಟಗಳಿಗೂ ಸ್ಪಂದಿಸ್ತಾರೆ. ಆಮೇಲೆ ಒಳ್ಳೆ ಉತ್ತಮವಾದ ಗುಣಲಕ್ಷಣಗಳು ಅಲ್ಲಿ ಅವ್ರು ಕಾಣ್ತಾ ಇದೀವಿ. ಅವ್ರು ಖಂಡಿತ ಉತ್ತಮವಾದ ನಾಯಕರಾಗ್ತಾರೆ. ಸೊ ಇವರು ಈಗ ನಾನು ಗೆಲ್ಬೇಕು ಅಂತೇಳಿ ಅವ್ರ ತಾಯಿನ ಗೆಲ್ಸುವಾಗ ದೇವಸ್ಥಾನ ಗುಡಿ ಗುಂಡಾರಗಳನ್ನೆಲ್ಲ ಅಡ್ಡಾಡಿದ್ದು, ಇವರು ಕೂಡ ಅದೇ ರೀತಿ ಈಗ ಚಪ್ಪಲಿಯನ್ನ ಬಿಟ್ಟು ಬರಿಗಾಲಲ್ಲಿ ದೇವಸ್ಥಾನಗಳನ್ನ ಅಡ್ಡಾಡ್ತಾ ಇರ್ತಕ್ಕಂಥದ್ದು. ಸೊ ಎಲ್ಲೋ ಒಂದ್ ಕಡೆಗೆ ಆ ದೈವ ಶಕ್ತಿ ಅವ್ರನ್ನ
ಗೆಲ್ಲಕ್ಕೆ ಸಹಾಯ ಆಗಿದೆಯಾ? ಖಂಡಿತ ದೈವಶಕ್ತಿ ಕಾರಣ ಆಗಿದೆ. ಹಾಗೇನೆ ಅವ್ರ ಕುಟುಂಬದವರು ಮೊದ್ಲಿದ್ದಾನು ಎಲ್ಲಾ ಸಮಾಜದವ್ರನ್ನು ಜೊತೆಗಿಟ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನ ಕೈ ಎತ್ಕೊಳ್ಳೋದ್ರಾಗ್ಲಿ, ಕಷ್ಟ ಸುಖಕ್ಕಾಗೋದ್ರಾಗ್ಲಿ ಎಲ್ಲದ್ರಾಗೂ ಸಹಾಯ ಮಾಡಿದ್ದಾರೆ. ಆದ್ರಿಂದ ಅವ್ರನ್ನ ಇವತ್ತು ಕೈ ಹಿಡ್ದಿದೆ. ಇಂಥ ಕಷ್ಟ ಕಾಲದಲ್ಲೂ ಜನ ಅವ್ರನ್ನ ಕೈ ಬಿಟ್ಟಿಲ್ಲ. ಸೊ ಇದಾಗಿತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ಮಾತಾಗಿರ್ತಕ್ಕಂಥದ್ದು. ಸೊ ಕಾಂಗ್ರೆಸ್ ಗೆದ್ದಿರೋದ್ರಿಂದ ನಮಗೆ ತುಂಬಾ ಸಂತೋಷ ಸಿಕ್ಕಿದೆ. ಸಮರ್ಥ ಅವರು ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ಕಾರ್ಯವನ್ನ ಮತ್ತು ಕೆಲಸಗಳನ್ನ ಅತಿ ಹೆಚ್ಚಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ನಾವು ಕೆಲಸವನ್ನ ಮಾಡಿಸ್ತೀವಿ. ಕಾಂಗ್ರೆಸ್ ಪಕ್ಷದ ಏನು ಕೆಲಸ ಇದೆ ಮತ್ತು 100 ಕೋಟಿ ಅನುದಾನವನ್ನ ಏನು ದಕ್ಷಿಣಕ್ಕೆ ತಂದಿದ್ದಾರೆ, ಸೊ ಅದನ್ನೆಲ್ಲ ಕೂಡ ಕೆಲಸವನ್ನ ಮಾಡಿಸ್ತೀವಿ ನಾವು ಇಂತೂ ಕೂಡ ಅಂತೇಳಿ ಕಾಂಗ್ರೆಸ್ ನಾಯಕರು ಮತ್ತೆ ಕಾರ್ಯಕರ್ತರು ಇಲ್ಲಿ ಭರವಸೆಯನ್ನ ನೀಡ್ತಿದ್ದಾರೆ. ಚುನಾವಣೆಯ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ. ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಮಲ್ಲಣ್ಣನವರಿಗೆ, ಪ್ರಭಾ ಮೇಡಮ್ನವರಿಗೆ, ಶಾಮನೂರ್ ಸಮರ್ಥರವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಅಕ್ಸರ್ ಕೊಡ್ಲಿಪೇಟೆ ಇವರು 18,467 ಮತಗಳನ್ನು ಪಡೆದಿದ್ದಾರೆ. ವೀರಣ್ಣ ಇವರು 226 ಮತಗಳನ್ನು ಪಡೆದಿದ್ದಾರೆ.